ಸೇಳಿ ನೀನು ಏನು ಮಾಡ್ತಾ ಇದೀಯಾ? ಇಲ್ಲಿಗೆ ಬಂದು ಸುಮ್ಮನೆ ಕುಕ್ಕೊಂಡು ದಂಡಕ್ಕೆ ತಿಂತಾ ಕುಂತಿದ್ಯಲ್ಲ. ಮೊದಲು ಈ ಮನೆ ಬಿಟ್ಟು ತೊಲಗು. ಏನಂದೆ? ನಾನು ಮನೆ ಬಿಟ್ಟು ಹೋಗ್ಬೇಕಾ? ಮತ್ತೆ ಇನ್ನೇನು? ಅಲ್ಲ, ಬಂದಾಗಿಂದ ನೋಡ್ತಲೇ ಇದ್ದೀನಿ, ನಾನು ಶಿಲ್ಪಾನು ನೋಡ್ತಲೇ ಇದ್ದೀವಿ. ನೀನು ಏನು ₹1 ಆದಾಯ ತರಂಗಿಲ್ಲ, ಏನೂ ಇಲ್ಲ. ಈ ಮನೆ ಕುಕ್ಕೊಂಡು ಸುಮ್ಮನೆ ತಿಂತಾ ಇದೆಯಲ್ಲ. ಶಿಲ್ಪನ್ಗೂ ನೀನು ಕಂಡ್ರೆ ಆಗಲ್ಲ. ಅದಕ್ಕೇನೆ ನನಗೂ ಇಷ್ಟ ಇಲ್ಲ ನೀನು ಅಂದರೆ. ನಾನಾದ್ರೂ ಒಂದಿಷ್ಟು ದುಡ್ದು ಒಂದಿಷ್ಟು ಕುಡ್ದಾದ್ರೂ ತತ್ತೀನಿ. ನೀನು ಬರೀ ತಿಂದು ಕುಕ್ಕಂತ ಇದೆಯಲ್ಲ. ಶಿಲ್ಪಾನು ಮನೆ ಕೆಲ್ಸಕ್ಕೆ ಹೋಗ್ತಾಳೆ, ನೀನೇನೆ ದಂಡಕ್ಕೆ ಬಿದ್ದಿರೋದು ಇಲ್ಲಿ. ಹೋಗ್ತಾ ಇರು ನೀನು ಈ ಮನೆ ಬಿಟ್ಟು. ನಾನು ಶಿಲ್ಪಾನು ಹೆಂಗೋ ಅತ್ಲಾಗೆ ಚೆನ್ನಾಗಿರ್ತೀವಿ. ನಾನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನನಗೂ ದುಡಿಯೋದು ಗೊತ್ತೈತಿ. ನೀನೇನು ಹೇಳ್ಬೇಕಾಗಿಲ್ಲ. ನೀನು ಕೂಲಿ ಹೋಗಿ ₹10 ತಂದ್ರೆ ನಾನು ₹100 ತರೋದು ಚೆನ್ನಾಗಿ ಗೊತ್ತೈತಿ. ಒಂದು ವಾರಕ್ಕೆ ₹100 ತರ್ತೀನಿ, ಒಂದು ದಿವಸಕ್ಕೆ ₹1000 ತರೋದು ಗೊತ್ತೈತಿ ನನಗೆ. ನಾನು ಕೂತ್ಕೊಂಡಾದ್ರೂ ತಿಂತೀನಿ, ನಿಂತ್ಕೊಂಡಾದ್ರೂ ತಿಂತೀನಿ. ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಸುಮ್ಮನೆ ಹೋಗ್ತಾ ಇರು ನೀನು. ಅದೆಲ್ಲ ಬೇಕಾಗಿಲ್ಲ, ನೀನು ಈ ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇನೆ. ಹೋಗಲ್ಲ ಅಂದ್ರೆ ಏನ್ ಮಾಡ್ತೀಯಾ ಅಂತ ಕತ್ತಿಡ್ದು ಆಚೆಗೆ ಹೋಗ್ತೀನಿ. ಇನ್ನಂತ ದಂಡ ಬಿಂಡುಗಳಿಗೆಲ್ಲನ ಇಲ್ಲಿ ಮಾಡಿಕ್ಕಾಗಲ್ಲ ನನ್ನ ಹೆಂಡತಿ ಶಿಲ್ಪ. ಓಹೋ, ಅವಳು ಮಾತ್ರ ನಿನ್ನ ಹೆಂಡ್ತಿನಾ? ನಾನು ನಿನ್ನ ಹೆಂಡ್ತಿ ಅಲ್ವಾ? ನಾನು ನಿನಗೆ ಮೊದಲನೇ ಹೆಂಡ್ತಿ. ನನ್ನೇ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ಯಾ? ನನ್ನೇ ನಾನು ಮನೆ ಬಿಟ್ಟು ಓಡ್ಸಕ್ಕೆ ನನ್ನ ನೋಡ್ದೆ ಏನೂ ಇಲ್ಲ. ನಿನ್ನೆ ಈ ಮನೆಯಿಂದ ಎತ್ತಂಗಡಿ ಮಾಡ್ಬಿಡ್ತೀನಿ, ಹುಷಾರು. ನೋಡ್ಸೇಳಿ, ನಿನಗೂ ನನಗೂ ಸಂಬಂಧ ಇಲ್ಲ. ನಾನು ಈ ಮನೆಗೆ ಬರಲ್ಲ ಅಂತ ಹೇಳಿನೇನೆ. ನೀನು ಜಗಳ ಮಾಡ್ಕೊಂಡು ಹೋಗಿದ್ದು. ನಾನು ಹೆಂಗೋ ನೀನು ಬರಲ್ವಲ್ಲ ಪೀಡೆ ತೊಲಗ್ತು ಅಂತ ಹೇಳಿ ಶಿಲ್ಪನ್ನ ಯಾಮಾರಿಸಿ ಮದುವೆ ಆಗಿರೋದು. ಈಗ ಅವಳು ನಿನ್ನ ಕಾಟದಿಂದ ಈ ಮನೆ ಬಿಟ್ಟು ಹೋದ್ರೆ ನಾನು ಅಬ್ಬೆಪಾರಿ ಆಗ್ಬೇಕಾಗುತ್ತೆ. ಸುಮ್ಮನೆ ನೀನು ಈ ಮನೆ ಬಿಟ್ಟು ಹೋಗ್ತಾ ಇರು. ನೀನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಮ್ಮಂಗೆ. ನಿನ್ ಗೊತ್ತೈತಿ ನಿನ್ ಬಂಡವಾಳ ಏನು ಅಂತಾನ. 2 ದಿವಸ ಇರ್ತೀಯ, 2 ದಿವಸ ಹೋಗ್ತೀಯ ಎಲ್ಗಾನ. ಇಂಥ ಜೊತೆಗೆ ನಾನು ಜೀವನ ಮಾಡೋಕ್ಕಾಗಲ್ಲ. ಓಹೋ, ಬರಲ್ಲ ಅಂತ ಹೇಳಿದ್ಮೇಲೆ ಬರಬಾರ್ದಾ? ನಾನೇನು ನಿನ್ಗೇನು ಬರ್ಕೊಟ್ಟಿದ್ದೀನೋ? ನಾನು ನಿನ್ನ ಗಂಡ ಅಲ್ಲ, ನೀನು ನನ್ನ ಹೆಂಡತಿ ಅಲ್ಲ ಅಂತ ಏನೋ ಬರ್ಕೊಟ್ಟಿದ್ದೀನೋ? ಇಲ್ಲ ತಾನೇ? ಏನು ಕೋಪದಾಗೆ ಹಂಗೆ ಹೇಳೋಗಿರ್ಬೋದು. ಹಂಗಂತ ಹೇಳಿ ಪರ್ಮನೆಂಟ್ ಆಗಿ ಬರಲ್ಲ ಅಂತ ತಿಳ್ಕೊಂಡಿದ್ದು. ಹೌದು ಮತ್ತೀಗ ಹಂಗಂತ ಹೇಳಿ ಹೋದ್ಮೇಲೆ ಇನ್ನೇನು ಪರಿಯೋದು ಎಲ್ಲನ. ಸುಮ್ಮನೆ ಹೋಗ್ತಾ ಇರು. ನಾನು ಶಿಲ್ಪನು ನೆಮ್ಮದಿಯಾಗಿದ್ದೀವಿ. ಶಿಲ್ಪ ಹೆಂಗ ಮನೆ ಕೆಲಸ ಮಾಡ್ಕೊಂಡು ಎಲ್ಲ ಸಾಮಾನು ತಂದು ನನಗೆ ಅಡುಗೆ ಬೇಸಾಗ್ತಾಳೆ ನಿನ್ನಿಂದನ. ಅವಳು ಪಾಪ ಬೇಜಾರು ಮಾಡ್ಕೊಂಡಿದ್ದಾಳೆ. ನೀನಿರೋದ್ರಿಂದ ಅವಳಿಗೆ ಈ ಮನೆಗೆ ಇರಕ್ಕೆ ಹಿಂಸೆ ಆಗ್ತೈತಂತೆ. ಯಾರು ಹೇಳಿದ್ದು ಹಂಗಂತಾನ? ನಿನ್ಗೆ ಯಾರು ಹೇಳಿರು? ಇನ್ಯಾರು ಹೇಳ್ತಾರೆ? ಅವಳೇ ಹಂಗಂತ ಹೇಳ್ತಾ ಇದ್ದುದು. ನನ್ನ ಹತ್ರ ಗೋಳಾಡ್ತಿದ್ಲು. ಸೇಳಿ ಮನೆಗಿದ್ರೆ ನಾನಿರಲ್ಲ ಅಂತಾನ. ಅದಕ್ಕೆ ನಮ್ಮಿಬ್ರು ಸಂಸಾರ ಹಾಳು ಮಾಡಬೇಡ. ನೀನು ಹೋಗ್ತಾ ಇರು ನಿನ್ನ ದಾರಿ ನೀನು ನೋಡ್ಕೊಂಡು. ನಿಮ್ಮ ಅಕ್ಕನ ಜೊತೆಗೆ ನಿಮ್ಮ ಅಣ್ಣನ ಜೊತೆಗೆ ಹೋಗಿರೋಗು. ಶಿಲ್ಪ ಹಂಗೆ ಹೇಳಿಲ್ಲ. ನನಗಂತೂ ನಂಬಕ್ಕಾಗ್ತಾ ಇಲ್ಲ. ಎಲ್ಗೋದ್ಲವಳು ಶಿಲ್ಪ? ಗೊತ್ತಾಳೆ, ಕೇಳು ನೀನು ಅವಳೇನೆ. ಹೇ ಶಿಲ್ಪ, ಏನೇ ಇದು ಎಲ್ಲನ? ಅಲ್ಲ, ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ನನ್ನ ನಿನ್ನ ಜೊತೆ ಕೆಲಸ ಕರ್ಕೊಂಡು ಹೋಗು ಅಂತ ಹೇಳ್ದವಳು ನೀವಂತ ಯಾಕೆ ಹಿಂಗೆ ಹೇಳಿದ್ಯಾ? ಏನಾಯ್ತೀಗ? ಯಾಕಪ್ಪ, ಯಾಕೆ ಸೇಳಿ ಮೇಲೆ ಯಾಕೆ ಜಗಳ ಮಾಡ್ತಾ ಇದ್ಯಾ? ನೀನೇ ತಾನೇ ಹೇಳಿದ್ದು ಅವಳ ಮನೆಗಿದ್ರೆ ನಾನಿರಲ್ಲ, ಅವಳ ಮನೆ ಬಿಟ್ಟು ಓಡಿಸು ಅಂತಾನ. ಅದಕ್ಕೆ ಈ ಮನೆಗೆ ಇರಬೇಡ ಅಂತಾನ ಹೇಳ್ತಿದ್ದೆ. ನಾನು ಹೇಳಿದ್ದ ಹಂಗಂತಾನ? ಅಯ್ಯೋ, ನಾನು ಹೇಳಿಲ್ಲ. ನಿನಗೆಲ್ಲ ತಲೆ ಕೆಟ್ಟಿರ್ಬೇಕು. ಅಲ್ಲ, ಸೇಳಿ ಅಂತ ಒಳ್ಳೆಯವಳನ್ನ ಮನೆ ಬಿಟ್ಟು ಓಡ್ಸಕ್ಕೆ ಹೇಳ್ತೀನ ನಾನು? ನಿನಗೆ ಎಣ್ಣೆ ಜಾಸ್ತಿ ಆಗಿರ್ಬೇಕು, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೆ. ಸುಮ್ಮನೆ ಹೋಗು, ನಾನೇ ಕೇಳೋಣ ಹಂಗಂತಾನ? ಇದೇನಪ್ಪ ಇದು? ಅಲ್ಲ, ಮೊನ್ನೆ ತಾನೇನೆ ಈ ಸೇಳಿ ಮನೆಯಾಗಿದ್ರೆ ನಾನು ಇಲ್ಲಿರಲ್ಲ, ಅವಳನ್ನ ಓಡಿಸು, ಅವಳು ಈ ಮನೆಗಿರೋ ತಕ್ಕ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳ್ದಳು ಇವಳೇನೆ. ಈಗ ನೋಡಿರೆ ಹೇಳೇ ಇಲ್ಲ ಅಂತ ಹೇಳ್ತಿದ್ದಾಳಲ್ಲ, ಏನಿದು? ನೋಡ್ದೇನು? ನೋಡು, ಗಂಡ ಅನ್ನಿಸ್ಕೊಂಡವನಿ. ಅವಳೇನು ಹೇಳಿಲ್ಲ. ನಿನಗೆ ಇಷ್ಟ ಇಲ್ವೇನೋ ನಾನು ಇಲ್ಲಿರೋದು? ಶಿಲ್ಪ, ನಾನು ಎಣ್ಣೆ ಕುಡ್ದಿಲ್ಲ ಕಣೆ ನಿಜವಾಗ್ಲೂ. ನೀನು ಮೊನ್ನೆ ಹೇಳ್ದಲ್ಲ ಸೇಳಿನ ಮನೆ ಬಿಟ್ಟು ಓಡಿಸು ಹೆಂಗಾದ್ರೂ ಮಾಡಿ ಅಂತನ. ಕುಡಿಯೋಕೆ ನಿನಗೆ ಯಾವಾಗಾದ್ರೂ ಇಲ್ಲಾಂದ್ರೆ ವಾರದ 3 ದಿವಸ ದುಡ್ಡು ಕೊಡ್ತೀನಿ ನಾನು. ಅವಳನ್ನ ಮಾತ್ರ ಇಲ್ಲಿರಕ್ಕೆ ಬಿಡಬೇಡ, ಮನೆ ಬಿಟ್ಟು ಓಡಿಸು ಹೆಂಗಾದ್ರೂ ಮಾಡಿ ಅಂತನ ನೀನೇ ತಾನೇ ಹೇಳ್ದವಳು. ಈಗ ನೋಡಿದ್ರೆ ನಾನು ಹೇಳೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದೀಯಾ? ಏನ್ ಶಿಲ್ಪ, ಇವ್ ನೋಡಿದ್ರೆ ಹೇಳಿದ್ನಿ ಅಂತಾನೆ, ನೀನ್ ನೋಡಿದ್ರೆ ನಾನು ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ಯಾ? ಇದ್ರಾಗೆ ಯಾರು ನಿಜ ಹೇಳ್ತಾ ಇದಾರೆ, ಯಾರು ಸುಳ್ಳು ಹೇಳ್ತಾ ಇದಾರೆ ಗೊತ್ತಾಗ್ಬೇಕು ನನ್ಗೀಗ. ಅಯ್ಯೋ ಸೇಳಿ, ನಾನು ಅಲ್ಲ ನಿನ್ನಂತವಳನ್ನ ಮನೆ ಬಿಟ್ಟು ಓಡಿಸು ಅಂತ ಹೇಳ್ತೀನ? ಇವನು ಕುಡ್ದ್ ಮತ್ನಾಗೆ ಅದ್ ಏನ್ ಕೇಳಿಸ್ಕೊಂಡೋ ಏನೋ ಗೊತ್ತಿಲ್ಲ. ಸೇಳಿಗೆ ಏನು ತೊಂದರೆ ಕೊಡ್ಬೇಡ, ಅವಳು ಕೆಲಸ ಮಾಡಿದ್ರು ಪರವಾಗಿಲ್ಲ, ನಾನೇನು ಅವಳಿಗೆ ದುಡ್ದು ತಂದು ಮಾಡಾಕ್ತೀನಿ ಅಂತ ಹೇಳಿದೀನಿ. ಆದ್ರೆ ಇವ್ನು ನೋಡಿದ್ರೆ ಮನೆಯಿಂದ ಆಚೆಗೆ ಹಾಕು ಅಂತ ಹೇಳ್ದೆ ಅಂತ ಸುಳ್ಳು ಬೊಗಳ್ತಾ ಇದ್ದಾನೆ. ಇವ್ನು ಜಾಸ್ತಿ ಆಗೈತೆ ಸೇಳಿ. ಇವನ್ನ ಮೊದ್ಲು ಇವನ್ನ ಮನೆಯಿಂದ ಆಚೆಗೆ ಹಾಕ್ಬೇಕು, ನಿನ್ನಲ್ಲ ಹಾಕ್ಬೇಕಾಗಿರೋದು. ಲೇ ಶಿಲ್ಪ, ಏನು ಇದು ಇದ್ಕಿದ್ದಂಗೆ ಹಿಂಗ್ ಉಲ್ಟಾ ಹೊಡಿತಾ ಇದ್ಯೆ? ಯಾಕೆ? ನೀನೇ ತಾನೇ ಹೇಳ್ದಳು. ನಾನೇ ಕೇಳೋಣ? ನಿನ್ಗೆಲ್ಲನೂ ಅವತ್ತು ಜಾಸ್ತಿ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಉಲ್ಟಾ ಕೇಳಿಸ್ಕೊಂಡಿದ್ಯಾ. ನಾನೊಂದು ಹೇಳಿದ್ರೆ ನೀನೊಂದು ತಿಳ್ಕೊಂಡಿದ್ಯಾ? ಹೋಗು, ಸುಮ್ಮನೆ ಮಾತಾಡ್ಬೇಡ ನೀನು. ಅಯ್ಯೋ ದೇವ್ರಿ, ಇದೇನಾಯ್ತು ಇವಳಿಗೆ? ನಿಜವಾಗ್ಲೂ ನಾನು ಕೇಳಿಸ್ಕೊಂಡಿದ್ದೆ ತಪ್ಪ ಏನೋಪ್ಪ. ಅಲ್ಲ, ಹಾವು ಮುಗಿಸಿ 2 ಒಂದಾಗಕ್ಕೆ ಸಾಧ್ಯನಾ? ಇದೇನಿದು ಆಶ್ಚರ್ಯ? ಏನು ಕಾರಣ? ನೀನೇನು ಹೇಳ್ಬೇಕಾಗಿಲ್ಲ. ನಾವೇನೇನು ಹಾವು ಮುಂಗ್ಸಿ ಅಲ್ಲ, ನಾವು ಅಕ್ಕ ತಂಗಿರು, ಗೊತ್ತಾ? ಅಕ್ಕ ತಂಗಿರ್ ತರನೇ ಇರ್ತೀವಿ, ಒಂದೇ ಮನೆಗೆ ಸಂಸಾರ ಮಾಡ್ಕೊಂಡು ಹೋಗ್ತೀವಿ.
ಸುಮ್ಮನೆ ನೀನು ಹೋಗು. ನೀನೇನು ದುಡಿದಿದ್ರೆ ಹೊಟ್ಟೆ ಹೊತ್ತು ನಾನು ಸೇಳಿ ಇಬ್ಬರನ್ನೇ ದುಡ್ದು ನಿನಗೆ ತಿಂಬಕ್ ಹಾಕ್ತೀನಿ. ತಿಂದು ಎಣ್ಣೆ ಕುಡ್ದು ಬಿತ್ಕಾಮೆಂತೆ ನೀನು. ಸುಮ್ಮನೆ ನಮ್ಮಿಬ್ರು ಮಧ್ಯದಾಗೆ ಜಗಳ ತಂದಿಕ್ಬೇಡ, ಅಕ್ಕ ತಂಗಿರ ಮಧ್ಯದಾಗೆ. ಏನು ಅಕ್ಕ ತಂಗಿನ ನೀನು ಸೇಳಿನು? ಮತ್ತೀಗ ನಾವು ಒಡ ಹುಟ್ಟಿದ ಅಕ್ಕ ತಂಗಿರ್ಗಿಂತ ಹೆಚ್ಚು. ನಿನ್ ಕಟ್ಕೊಂಡು ಒಂದೇ ಮನೆಗೆ ವಾಸ ಮಾಡ್ತಾ ಇದೀವಿ ಅಂದ್ಮೇಲೆ ನಾವು ಅಕ್ಕ ತಂಗಿರಿಗಿನ ಜಾಸ್ತಿನಿ ಅಲ್ವಾ ಸೇಳಿ? ಹೇಳು ಈ ಗಂಡ ಅನ್ನೋ ದಂಡ್ಪಿಂಡಿಗೆ ಕಣೋ, ನಾವು ಅಕ್ಕ ತಂಗಿರ್ಗಿನ ಹೆಚ್ಚು. ನಮ್ಮ ಅಕ್ಕಯ್ಯ ನಾನ್ ದುಡ್ಡು ಕೊಡ್ಲಿಲ್ಲ ಅಂತನ ಮನೆ ಬಿಟ್ಟು ಓಡಿಸಿಡು. ಈ ನನ್ನ ತಂಗಿ ನನ್ನ ಮನೆಗಿಕ್ಕೊಂಡು ಊಟಕ್ಕೆ ಆಗ್ತಾ ಇದ್ದಾಳೆ ಅಂತ ಮೇಲೆ ಇಲ್ದೇರ ಆರೋಪ ಮಾಡ್ತೀನಿ ನೀನು. ಮೊದ್ಲು ನೀನು ಹೊರಕ್ ನಡಿ ಹೊರಕ್ಕೆ. ಅಯ್ಯೋ ದೇವ್ರಿ, ಇವರಿಬ್ರು ಜಗಳದಾಗೆ ನಾನೇ ಕೆಟ್ಟನಾಗ್ಬಿಟ್ನಾ? ನೀನು ಹೇಳ್ಬೇಕಾಗಿಲ್ಲ. ನಡಿ ನೀನು ಕೆಲ್ಸಕ್ಕೆ ಹೋಗು, ಕೂಲಿ ಹೋಗು ನೀನು. ಆಯ್ತು ಬಿಡ್ರಿ, ನೀವು ಹೆಂಗಾದ್ರೂ ಹಾಳಾಗೋಗ್ರಿ. ಯಪ್ಪ, ನಾನಂತ ನಿಮ್ಮಿಬ್ರು ಮಧ್ಯದಾಗ ಬರಲ್ಲ. ನೀನೊಂದು ಹೇಳೋದು, ನಾನು ಇವಳನ್ನ ಮನೆಯಿಂದ ಆಚೆಗೆ ಹೋಗು ಅಂತ ಹೇಳೋದು, ನೀನು ಬಂದು ಹಿಂಗೆಲ್ಲ ನಾ ಉಲ್ಟಾ ಹೊಡೆಯೋದು, ಅದೆಲ್ಲ ಬೇಡವೇ ಬೇಡ. ನೀವು ಹೆಂಗಾದ್ರೂ ಮಾಡ್ಕೊಳ್ರಿ, ನಾನು ಹೋಗ್ತೀನಿ ನನ್ನ ಪಾಡಿಗೆ ನಾನು. ಹಂಗೆ ತೊಲಗಬೇಕು. ನಮ್ಮಿಬ್ರು ಮಧ್ಯದಾಗೆ ಉಳಿ ಹಿಂಡಕ್ ಬರಬೇಡ ನೀನು. ಹೋಗ್ಲಿ ಬಿಡೆ ಶಿಲ್ಪ, ಕುಡ್ದ್ ಮತ್ನಾಗೆ ಏನೇನೋ ಕೇಳಿಸ್ಕೊಂಡೈತದು ದಡ್ಡ ಮುಂಡೆದು. ನೀನು ಅಂತಾಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೌದಾ? ದಡ್ಡ ಮುಂಡೆದು ಅದು ಗೊತ್ತಾಗಲ್ಲ. ಅಯ್ಯೋ, ನೀನು ಯಾಮಾರ್ ಮದ್ವೆ ಆಗಿ ಅವನ ಹತ್ರ ಅನುಭವಿಸಿ ಜಗಳ ಮಾಡ್ಕೊಂಡು ಹೋಗಿದ್ದೆ. ನಾನು ನಿನ್ ಮದ್ವೆ ಆಗಿರೋದು ಗೊತ್ತಿಲ್ಲದೆ ಯಾಮಾರ್ ಮದ್ವೆ ಆಗಿ ಅನುಭವಿಸ್ತಾ ಇದೀವಿ. ಹೆಂಗೋ ಬಿಡು, ನಾನು ನೀನು ಇಬ್ರು ಜೊತೆ ಆಗಿದ್ರೆ ಇವಂದೇನ್ ಲೆಕ್ಕ? ನಾವಿಬ್ರು ಹೆಂಗೋ ಸುಖ ಆಗಿರ್ಬೋದು ಈ ಮನೆಗೇನೆ. ಹೌದು ಶಿಲ್ಪ, ನೀನ್ ಹೇಳ್ತಾ ಇರೋದು ಸರಿಯಾಗಿ ಐತಿ. ನಮ್ಮ ಮನೆಗೆ ನಾವಿದ್ರೆ ಯಾರು ನಮ್ಮ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳಕ್ಕೆ ಆಗದೇ ಇಲ್ಲ. ಹೇಳಿದ್ರು ನಮ್ಮ ಮನೆ ಅಂತ ಹೇಳೋವಷ್ಟು ಹಕ್ಕಿರುತ್ತೆ ನಮಗೆ. ನಾನು ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ. ಅವಳು ದುಡ್ಡು ತರಲ್ಲ ಹಂಗೆ ಹಿಂಗೆ ಅಂತ ಮನೆ ಬಿಟ್ಟೆ ಕಳ್ಸಿಡು. ಅದಕ್ಕೆ ಇನ್ನೆಲ್ಗೂ ಹೋಗೋದೇ ಬೇಡ, ನನ್ನ ಮನೆಗೆ ನನ್ನ ಗಂಡನ ಮನೆಗೆ ನಾನಿರೋಣ ಅಂತ ಸೀದಾ ಇಲ್ಲಿಗೆ ಬಂದಿದ್ದು. ಅಯ್ಯೋ, ನಿಮ್ಮ ಅಕ್ಕಯ್ಯ ದುಡ್ಡಿಗೆ ಆಸೆ ಪಟ್ಟವಳೆ, ನಾನು ಅಂತವಳಲ್ಲಪ್ಪ. ನನಗೆ ನೀನ್ ಮುಖ್ಯ. ಸರಿ, ಅದಕ್ಕೆ ಏನೋ ಕೆಲಸ ಒಂದ್ ದಿನಕ್ಕೆ 1,000 ರೂಪಾಯಿ ದುಡಿಯೋದು ಅಂತ ಹೇಳ್ದಲ್ಲ, ಯಾವಾಗ ಹೋಗೋದು? ನಾನು ಬರ್ತೀನಿ ಇವತ್ತೇನೆ, ಈಗಲೇ ಹೋಗೋಣ. ನಾನು ಅದನ್ನೇನೆ ನಿನ್ನ ಕರ್ಕೊಂಡು ಹೋಗೋಣ. ನೀನು ಬಂದ ತಕ್ಷಣ ಅಂತ ಕಾಯ್ತಿದ್ದೆ. ಅಷ್ಟರೊಳಗೆ ಈ ಈರ ಅಂಬನ ಬಂದು ಎಲ್ಲ ಹಾಳು ಮಾಡಿಬಿಟ್ಟ ನೋಡು. ಮನೆ ಬಿಟ್ಟು ಹೋಗು ಹಂಗೆ ಹಿಂಗೆ. ಶಿಲ್ಪ ಹೇಳಿಳು ನೀನು ಮನೆ ಬಿಟ್ಟು ಕೊಡಿಸ್ಬಂತಕ್ಕಂತೆ ಅಂತಾನ ನನಗೆ ಸಿಟ್ಟು ತರಿಸಿದ್ದ. ಈಗ ಇವತ್ತು ಕೆಲಸ ಐತೆ, ಇವತ್ತೇ ಹೋಗ್ಬೇಕು. ಶಿಲ್ಪ ಬತ್ತೀಯಾ? ಇವತ್ತೇನಾ? ನಾಳೆಗೆ ಹೋದ್ರೆ ಆಗಲ್ವೇ? ಅಯ್ಯೋ, ಇವತ್ತು ಹೇಳಿದ್ದೆ ಅವ್ರಿಗೆ ಕೆಲ್ಸಕ್ಕೆ ಬರ್ತೀವಿ ಅಂತಾನ. ನಾಳೆಗೆ ಹೋಗೋಣ ಬಿಡು. ಇವತ್ತು ಕೋಳಿ ಸಾರು ಮಾಡ್ತೀನಿ, ಊಟ ಮಾಡ್ಕೊಂಡ್ಬಿಟ್ಟು ನಾಳೆ ಎದ್ದು ಬಿಟ್ಟು ಹೋಗೋಣ. ಸರಿ ಆಯ್ತು ಬಿಡು. ನಾಳೆ ಸಾಯಂಕಾಲ ಹಂಗೆ 2 ಗಂಟೆ 3 ಗಂಟೆ ಹಂಗೆ ಹೋಗೋಣ. ಮಧ್ಯಾಹ್ನ ಮೇಲ? ಆ ಕೆಲಸ ಏನಿದ್ರು ಮಧ್ಯಾಹ್ನಕ್ಕೆ ಹೋದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಎಲ್ಲಿ ಅಂತ ನೋಡ್ಕೊಂಡು ಆಮೇಲೆ ನಮ್ಮ ಕೆಲಸನ 6 ಗಂಟೆಯಿಂದ ಶುರು ಮಾಡಬೇಕು. ರಾತ್ರಿ ಹೊತ್ನಾಗೆ ಅದು ಕೆಲಸ ಜಾಸ್ತಿ. ಹೌದಾ? ಎಷ್ಟೊತ್ತಿಗೆ ಮನೆಗೆ ವಾಪಸ್ ಬರೋದು? ಎಷ್ಟೊತ್ತಾದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಬೆಳಗ್ಗೆ ಆದ್ರೂ ಆಗ್ಬೋದು ಅಥವಾ ರಾತ್ರಿ ಎಲ್ಲ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ನಾನಿದ್ದೀನಲ್ಲ, ನೀನೇನು ಎದ್ರಕಮಕ್ ಹೋಗ್ಬೇಡ, ಧೈರ್ಯವಾಗಿರು. ಏನ್ ಕತ್ಲಾದ್ರೆ ಏನಂತೆ ಭಯ ಪಡಕ್ ಹೋಗ್ಬೇಡ, ನಾನಿದ್ದಂಗೆನೆ. ಹೌದಾ? ಸರಿ ಆಯ್ತು ಬಿಡು. ನಾಳೆ ಮಧ್ಯಾಹ್ನಕ್ಕೆ ಹೋಗ್ಬಿಡೋಣ. ಇವತ್ತು ಕೋಳಿ ಸಾರು ಮಾಡ್ತೀನಿ, ಊಟ ಮಾಡೋಣ. ಸರಿ ಹೋಗು. ನಾನೇನೆ ಕೋಳಿನ ಕಟ್ ಮಾಡಿಸ್ಕೊಂಡು ತಂದಿಕ್ಕಿದ್ದೀನಿ. ಯಾಕೆಂದ್ರೆ ಪಾಪ ಅವತ್ತು ನೀನ್ ಬೇರೆ ಯಾರ್ದೋ ಮನೆಗೆ ಕೋಳಿ ಸಾರಿಸ್ಕೊಂಡು ಉಂಬನ ಅಂತಿದ್ದೆ. ನಾನೇ ಅಷ್ಟು ಉಂಡ್ಬಿಟ್ನಲ್ಲ, ನೀನ್ ಬೇಜಾರು ಮಾಡ್ಕೊಂಡಿರ್ತೀಯ ಅಂತಾನ ನಾನೇನೇನು ದುಡ್ಡು ತಂದಿದ್ನಲ್ಲ 1,000 ರೂಪಾಯಿನ, ಅದ್ರಾಗ ಒಂದು 50 ರೂಪಾಯಿ ಓದು ಹೋಗ್ಲಿ ಅಂತಾನ ಕಟ್ ಮಾಡ್ಸ್ಕೊಂಬಂದು ತಂದಿಕ್ಕಿದ್ದೀನಿ. ಹೋಗು, ಸಾರು ಮಾಡುವಂಗೆ. ಹೌದಾ? ಸರಿ ಆಯ್ತು, ಮಾಡ್ತಾ ಇರು. ನಾನು ಇಲ್ಲೇ ಹೊರಗಡೆಗೆ ಹೋಗ್ಬರ್ತೀನಿ. ಆಯ್ತಾಯ್ತು, ಹೋಗ್ ಬರೋಗು. ಇನ್ನೊಂದು ಗಂಟೆ ಅಷ್ಟೊತ್ತಿಗೆ ಮಾಡ್ಬಿಡ್ತೀನಿ ಸಾರು ಅನ್ನ ಮುದ್ದೆ ಎಲ್ಲನ, ಇಬ್ರು ಕುಕ್ಕೊಂಡು ಉಂಬನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.